ಕೂಡ ಇವತ್ತಿನ ಶುಭ ಮುಂಜಾನೆ ಎಲ್ಲ ನಮ್ಮ ಪ್ರೀತಿಯ ಪತ್ರಿಕಾ ಮಾಧ್ಯಮಗಳಿಗೆ ಮೊದಲಿಗೆ ಸ್ವಾಗತ ಕೋರ್ತಾ ಇವತ್ತಿನ ದಿನ ನಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದ ಕಾರಣ ಏನಂತಂದ್ರೆ ಮೊಟ್ಟ ಮೊದಲನೇ ಕಾರಣ ಏನಂದ್ರೆ ಮೊದಲೇ ಇರುವಂಥ ಜಿಲ್ಲಾಧ್ಯಕ್ಷರು ಅವ್ರು ಬೇರೆ ಹುದ್ದೆ ಕೊಟ್ಟು ಇವತ್ತು ನೂತನವಾಗಿ ನಮ್ಮ ಲಿಂಗರಾಜ್ ಬಿದಿರ್ಕುಂದಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಈಗ ಈ ನೇಮಕ ಮಾಡಿ ಮುಂದೆ ನೀವು ಏನು ಮಾಡ್ತೀರಿ, ನೇಮಕ ಅವ್ರು ಮೊದಲಿದ್ದವರು ಯಾಕೆ ಬಿಟ್ಟರು ಅಂತ ನೀವು ಕಾರಣ ಕೇಳಿದ್ರೆ 4 ವರ್ಷದಿಂದ ಸತತವಾಗಿ ಅವರೇ ಜಿಲ್ಲಾಧ್ಯಕ್ಷರಿದ್ದರು. ಜಿಲ್ಲಾಧ್ಯಕ್ಷರಾಗಿ ಅವರು ಕೂಡ ಬಹಳ ಒಳ್ಳೆಯ ಪ್ರಮುಖ ಬೆಳವಣಿಗೆ ಮುಖಾಂತರ ಜಿಲ್ಲೆಯಲ್ಲಿ ನಾವು ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀವಿ. ಅದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಕೂಡ ಲಿಂಗರಾಜ್ ಬಿದಿರ್ಕುಂದಿಯವರು ಒಳ್ಳೆಯ ಸಂಘಟಕರು ಮತ್ತು ಒಳ್ಳೆಯ ರೈತ ಮೊದಲಿಂದ ಹೋರಾಟಗಾರರಾಗಿರ್ತಕ್ಕಂಥ ಅವರು ಕೂಡ ಒಂದು ಒಳ್ಳೆಯ ಹೋರಾಟಗಾರ ಅಂತೇಳಿ ನಂಬಿಕೆಯಿಂದ ನಮ್ಮ ರಾಜ್ಯ ಸಮಿತಿಯವರ ಜೊತೆಗೆ ನಾವು ಚರ್ಚೆ ಮಾಡಿಕೊಂಡು ಅವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಿದ್ದೀವಿ. ಈಗ ಪ್ರಮುಖವಾಗಿ ನಮ್ಮ ಹೋರಾಟ ಪ್ರೈವೇಟ್ ಶಾಲೆಗಳ ಅದಕ್ಕೂ ಅನುಮತಿ ಪಡಿಬೇಕು. ನಾವು ಪ್ರತಿಯೊಂದಕ್ಕೂ ನಾವು ಅನುಮತಿ ಪಡೆದ ನಾವು ಮಾಡ್ತಾ ಇರ್ತೀವಿ. ಉತ್ತರ ಕರ್ನಾಟಕ ಅಧ್ಯಕ್ಷರು ಲಕ್ಷ್ಮಣ ಕಂಬಾಗಿ ಅವರು ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಬಾಪುಗೌಡರಾಯಿತು, ಪ್ರಭು ಮಂಕಣಿ ಆಯಿತು, ಕಪಾಳೆ ಅವರಾಯಿತು ಮತ್ತು ನಮ್ಮ ಆತ್ಮೀಯರಾದಂಥ ನಮ್ಮ ಗೌಡರಾಯಿತು ಮತ್ತು ಸಂಕೇಶ್ ಪಟ್ನಾರಾಯಿತು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿಂಥ ಬಾಬಾ ಸಾಹೇಬ್ ಆಯಿತು, ಇನ್ನುಳಿದ ನನ್ನ ಎಲ್ಲ ಸ್ನೇಹಿತರು ಕೂಡ ಇವತ್ತಿನ ದಿನ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅನ್ನುವಂಥ ಪ್ರೋಗ್ರಾಮ್ಗಳು ಹಾಕ್ತಾ ಇದ್ದೀವಿ. ಪ್ರತಿ ತಾಲೂಕುಗಳಲ್ಲಿ ನಾವು ಸಂಘಟನೆಯನ್ನು ಬೆಳೆಸ್ತಾ ಇದ್ದೀವಿ. ಈ ಹಿಂದಿದ್ದಂಥ ಜಗದೇವ ಸೂರ್ಯವಂಶಿ ಅವರು 3-4 ವರ್ಷ ಸಂಘಟನೆಯಲ್ಲಿ ಬೆಳೆಸಿದ್ದಾರೆ ಮತ್ತು ಅವರು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ, ಬರ್ತಾರೆ ಮುಂದೆ. ಇವತ್ತಿನ ದಿನ ಅವರು ಎಲ್ಲಿ ಹೋಗ್ಬೇಕಂತಂದರು. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತನಾಡದೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ನಮ್ಮ ಶಾಲೆಗಳಾಯಿತು, ಇನ್ನುಳಿದ ರಸಗೊಬ್ಬರ ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ನಾವು ಹೋರಾಟ ಹಾಕೋತೀವಿ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತನಾಡದೆ ನಮ್ಮ ಸಂಘಟನೆ ಕೆಲಸಕ್ಕೋಸ್ಕರ ಒತ್ತು ಕೊಡ್ತೀನಿ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಲ್ಲದೆ ಇವತ್ತಿನ ದಿನ ನಮ್ಮ ಮಾಧ್ಯಮ ಮಿತ್ರರು ಬೇಗ ಬಂದರು, ಸ್ವಲ್ಪ ನಾವು ತಡ ಆಗಿದ್ದಕ್ಕೆ ತಮ್ಮಲ್ಲಿ ವಿನಂತಿ ಪೂರ್ವಕ ನಾವು ಕ್ಷಮೆ ಕೇಳ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವಿಜಯಪುರ ಜಿಲ್ಲಾ ಘಟಕ ವತಿಯಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಂಘಟನೆಯ ಉತ್ತರ ಕರ್ನಾಟಕ ಅಧ್ಯಕ್ಷರಾಗಿರುವ ಲಕ್ಷ್ಮಣ ಕಂಬಾಗಿ ಅವರೇ, ಹಾಗೆ ನಮ್ಮ ವಿಜಯಪುರ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿರುವ ಲಿಂಗರಾಜ್ ಬಿದಿರ್ಕುಂದಿ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಎಲ್ಲ ಕರ್ನಾಟಕ ಸ್ವಾಭಿಮಾನಿ ಬಣದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ, ತಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಈಗಾಗಲೇ ಹಲವಾರು ವಿಷಯಗಳು ನಮ್ಮ ಉತ್ತರ ಕರ್ನಾಟಕ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ ಕಂಬಾಗಿ ಅವರು ಹಾಗೂ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದಿಂದ ಸಾಕಷ್ಟು ವಿಚಾರಗಳನ್ನು ನಾವು ಹಮ್ಮಿಕೊಂಡು ಒಂದೊಂದಾಗಿ ಅವು ಕಾರ್ಯರೂಪಕ್ಕೆ ಬರುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಮೊದಲಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಮೂಲ ಉದ್ದೇಶ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂಥದ್ದು, ಕನ್ನಡವನ್ನು ಬೆಳೆಸ್ತಕ್ಕಂಥದ್ದು, ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು, ಹೀಗೆ ಅದರ ಜೊತೆಗೆ ಇನ್ನೂ ಹಲವಾರು ಸಾರ್ವಜನಿಕವಾಗಿ ಉಪಯುಕ್ತವಾದಂಥ ಹಾಗೂ ಹಿಂದುಳಿದಿರ್ತಕ್ಕಂಥ ಬಡ ಜನರಿಗೆ ಉಪಯುಕ್ತವಾಗುವಂಥ ವಿಷಯಗಳನ್ನು ನಾವು ಮುಂದಿಟ್ಟುಕೊಂಡು ಮುಂಬರುವಂಥ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣೇಗೌಡರ ನೇತೃತ್ವದಲ್ಲಿ ನಮ್ಮ ಸಂಘಟನೆ ಈಗ ಬೆಂಗಳೂರು ಸೈಡ್ ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ನಮ್ಮ ಕಡೆ ಕೂಡ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ನಾವು ಈಗಾಗಲೇ ಅತ್ಯಂತ ಅಚ್ಚುಕಟ್ಟವಾಗಿ ನಮ್ಮ ಸಂಘಟನೆಯನ್ನು ಬೆಳೆಸೋದ್ರ ಮೂಲಕ ಮುಂಬರುವಂಥ ದಿನಗಳಲ್ಲಿ ಹಲವಾರು ಹೋರಾಟಗಳನ್ನು. ಸರ್ಕಾರಿ ಶಾಲೆಗಳ ಆವರಣ ಸ್ವಚ್ಛಿಲ್ಲ, ಅದರದ್ದು ಏನಾಗಿದೆ, ಸರ್ಕಾರಿ ಶಾಲೆಗಳಲ್ಲಿ ಐತಿಲ್ಲ, ಈಗ ಇದು ಭಾರಿ ಬಳೆಯಾದ ಅವತ್ತರ ಆದಾಗೈತಿಲ್ಲ, ಅಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಹುಡುಗರಿಗೆ ಐತಿಲ್ಲ, ಅಲ್ಲಿಂದ ಮಲೇರಿಯಾ ಕಾಲರಾ ಬರೋ ಪರಿಸ್ಥಿತಿ ಇದೆ ಹುಡುಗರದು. ಅದರ ಏನು ಸರ್ಕಾರಿ ಶಾಲೆಗೆ ಇದು ಅಲ್ಲಿ ಅಡ್ಮಿಷನ್ ಮಾಡಲ್ಲ. ಸ್ವಚ್ಛತೆ ಇಲ್ಲದ ಕಾರಣಕ್ಕಾಗಿ ಹಚ್ಚಂಗಿಲ್ಲ, ಹುಳ ಕಡಿತಾವೋ, ಶೌಚಾಲಯ ಸರಿ ಇರಂಗಿಲ್ಲ ಅಂತ ನೀವು ಹೇಳಿದ್ರಿ. ಹೌದಾ? ಕರೆಕ್ಟ್ ಅದು. ಯಾಕಂದ್ರೆ ಅದು ಒಂದು ಕಾರಣ ಆಗ್ಬೋದು. ಅದಕ್ಕೆ ನಾವು ಏನು ಮಾಡ್ಬೇಕಂತಂದರೆ, ಗ್ರಾಮಸ್ಥರು SDMC ಅಧ್ಯಕ್ಷರು ಇರ್ತಾರೆ, ಅಲ್ಲಿ ಶಾಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಶಾಲಾ ಅಭಿವೃದ್ಧಿ ಮಂಡಳಿ ಅಂತ ಇರ್ತೈತಿ. ಶಾಲಾ ಅಭಿವೃದ್ಧಿ ಮಂಡಳಿ ಸುಮ್ಮನೆ ಹೆಸರಿಗೆ 70-80 ಶಾಲೆ ಇಲ್ರಿ ಅಂದರು. ಊರನ್ನೆಲ್ಲರ ಮಾತಾಡ್ರಿ, ಪಂಚಾಯತ್ ಹೋದ್ರೆ ಆ ವಿಶ್ವಾಸ ಮ್ಯಾಗ ಅವ್ನ ಮ್ಯಾಗ ವಿಶ್ವಾಸ ಮ್ಯಾಗ ಅಲ್ಲೇನು ಹಚ್ತಿರಪ್ಪ ಬಿಟ್ಬಿಡಂತ ಆ ಶಾಲೆ ಮುಂಚೆನೇ ಹೋಗ್ಬಿಡ್ತು.
ಈ ರೀತಿ ಆಗಬಾರ್ದು. ನಾವು ಮೊದಲ ಅದರಲ್ಲಿ ಹೋಗ್ಬೇಕಂದ್ರೆ ಕೆಲವೊಂದಿಷ್ಟು ಕಟ್ಟುಪಾಡುಗಳದಾವು. ಬಲಿಷ್ಠವಾಗಿರ್ತಕ್ಕಂಥ ಅವರು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರು ಏನು ಮಾಡಿದ್ರಿ, ಈ ವಿಜಯಪುರ ಜಿಲ್ಲೆಯನ್ನು ಇದು ಒಟ್ಟೆ ಟೋಟಲ್ ಹೈದರಾಬಾದ್ ಕರ್ನಾಟಕವನ್ನು ಭಾರತ ಒಕ್ಕೂಟ ಸೇರಿಸ್ಲಿಕ್ಕೆ ದೊಡ್ಡ ಪ್ರಮಾಣದ ಹೋರಾಟ ಮಾಡಿದವ್ರು ನಾಯಕತ್ವದಾಗ. ಆವಾಗ ಈ ವಿಜಯಪುರ ಜಿಲ್ಲೆ, ಸಿಂದಗಿ, ಇಂಡಿ ಎಲ್ಲ ಅದೇ ಭಾಗಕ್ಕಿದ್ದು ಎಲ್ಲ. ಅದೊಂದು ಮೂಲ ಕಾರಣ ಇಟ್ಕೊಂಡು ನಮ್ಮ ವಿಜಯಪುರ ಜಿಲ್ಲೆನ ಅಲ್ಲಿ ಸೇರಿಸಲೇಬೇಕು ಅಂತೇಳಿ ನಮ್ಮದೊಂದು ಆಗ್ರಹ ಇದೆ. ಈಗ ನಮ್ಮದು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ಎರಡು ಒಂದೇ ಸೇರ್ಸಕ್ಕೆ ಬರಂಗಿಲ್ಲ.